ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಹೇಬ್ರೆ, ನಮ್ಮಪ್ಪನ ನೀವು ಬಿಡ್ತೀರಾ ತಾನೆ? ಕೇಳಿದ ಪ್ರಶ್ನೆನೇ ಎಷ್ಟ್ ಸರಿ ಕೇಳ್ತೀಯ? ಕಲೆ ಸಿಕ್ಕದ್ಮೇಲೆ ನಿಮ್ಮಪ್ಪ ಇನ್ನ ಬಿಡೋದಯ್ಯ? ಬಿಡ್ತೀನಿ ಅನ್ಬಿಟ್ಟು ನಾನು ಕಲಿನ ತೋರ್ಸಿದ್ಮೇಲೆ ನೀವ್ ಅಪ್ಪನ್ ಬಿಡದೆ ಹೋದ್ರೆ? ನಿಂಗೆ ಯಾಕವ್ವ ಈ ಅನುಮಾನ? ಲೆನ್ಸಿ ಹೆಣ್ಮಕ್ಳು ಅಂದ್ಮೇಲೆ ಅವ್ರ ಗುಣನ ಅನುಮಾನ ಪಡೋದು ಕಳ. ಅದು ದಿಟ್ಟನೆ ಕಲ. ಅಣ್ಣನ ಮಾತಂದ್ರೆ ಮಾತು ಅಲ್ವಣ್ಣ? ಹೋಗಲ್ಲ, ನಮಗ್ ಬೇಕಾಗಿರೋ ಸಿಕ್ಕಿದಾಗ ಬ್ಯಾಡ್ದಿರೋದ್ ಬಿಟ್ಟು ಕಳ್ಸೋದಯ್ಯ. ಇಲ್ದೇ ಇರೋ ಅಪ್ಪನ ಎಲ್ಲಿಂದಣ ತಕ ಬರೋದು? ಲೈ ಸುಮ್ಕಿರ್ಲ, ಮೊದ್ಲ ಕಲಿ ಎಲ್ಲ ಅಂತ ತೋರಿಸ್ಲಿ. ಆಟ ಕಾಡ್ತಾಳಿಲ್ಲ ಅಂತ ಗೊತ್ತಾಯ್ತದೆ. ಮುಂದಿಂದೆಲ್ಲ ಆಮೇಲೆ. ಏನ್ ಗುಸು ಗುಸು ಅಂತ ಮಾತಾಡ್ತಿದ್ದೀರಾ? ಏನಿಲ್ಲ, ನೀನ್ ಸರಿಯಾಗಿ ಕರ್ಕೊಂಡು ಹೋಗ್ತೀರ ತಾನೆ? ನಾನು ಸರಿಯಾಗಿ ಕರ್ಕೊಂಡು ಹೋಗ್ತಾ ಇರೋದು. ಸಾಹೇಬ್ರೆ, ನಂಗೆ ನಮ್ಮಪ್ಪ ಅಂದ್ರೆ ಪ್ರಾಣ. ಅದಕ್ಕೇನೆ ಅವ್ರಿಗೋಸ್ಕರ ಅಂತ ಕಷ್ಟಪಟ್ಟು ಕಟ್ಟಾಕಿರೋ ಆ ಕಲಿನ ನಿಮಗ್ ತೋರಿಸ್ತಾ ಇರೋದು. ನೀನಿರೋದು 3 ಅಡಿ, ಆ ಕಲಿ ಇರೋದು 6 ಅಡಿ. ಅವನ್ ಹೆಂಗವ್ವ ಕಟ್ಟಾಕದೆ? ಕಟ್ಟಾಕಿರೋದಕ್ಕೆ ತಾನೆ ತೋರ್ಸಕ್ ಕರ್ಕೊಂಡು ಹೋಗ್ತಿರೋದು. ನಾವ್ ಇಟೆಲ್ಲ ಹುಡುಕಿದ್ರು ನನ್ನ ಮಗ ನಮ್ ಕೈಗೆ ಸಿಗ್ನಿಲ್ಲ. ಇವಳ ಕೈಗೆ ಹೆಂಗ್ ಸಿಕ್ಬಿಟ್ಟ? ಸಾಹೇಬ್ರೆ, ನೀವು ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ನೀವು ನನ್ನ ಮೇಲಿರೋ ಕೋಪಕ್ಕೆ ನಮ್ಮ ಅಪ್ಪಂಗೆ ಏನಾದ್ರೂ ಮಾಡ್ಬಿಡ್ತೀರಾ ಅಂತಾನೆ ನನಗ್ ಭಯ. ಅಂದ್ರೆ ನೀವೇನು ಮಾಡಲ್ಲ ಅಂತ ನಂಗೆ ಗೊತ್ತು. ಆದ್ರೂ ಆ ಕಲ್ಲಿ ಮೇಲಿರೋ ಕೋಪಕ್ಕೋಸ್ಕರ ಏನಾದ್ರೂ ಮಾಡ್ಬಿಟ್ರೆ ಅಂತ ಭಯ ಅಷ್ಟೇ. ನೋಡೋ, ನಂಗ್ ಬೇಕಾಗಿರೋದು ಆ ಕಲಿ, ನಿಮ್ಮಪ್ಪ ಅಲ್ಲ. ಇನ್ನೊಂದು ಮಾತು ಸಾಹೇಬ್ರೆ, ನಾನು ನಿಮಗೆ ಆ ಕಲ್ಲಿನ ತೋರ್ಸಿದ್ಮೇಲೆ ನೀವು ಅವ್ರ ಜೀವಕ್ಕೇನು ಅಪಾಯ ಮಾಡಬಾರ್ದು. ಅವರನ್ನ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬೇಕು. ಹಾಗಂತ ಪುಟ್ಟವ್ವ ಹೇಳಿದ್ದಾರೆ, ನೀವು ಹಾಗೆ ಮಾಡಬೇಕು. ಮೊದ್ಲು ಸಿಗ್ಲಿ, ಆಮೇಲೆ ಬಿಡ್ಬೇಕೋ ಇಲ್ಲ ಏನ್ ಮಾಡ್ಬೇಕು ಅಂತ ನಂಗೆ ಚಂದ ಗೊತ್ತೈತೆ. ನೀವು ಹಿಂಗೆಲ್ಲ ಹೇಳಿದ್ರೆ ನಾನು ಕಲ್ಲಿನ ತೋರ್ಸೋದೇ ಇಲ್ಲ. ನೀವು ಅವ್ರನ್ನ ಪೊಲೀಸಿಗೆ ಒಪ್ಪಿಸ್ತೀರಿ ಅಂತ ನಂಗೆ ಮಾತು ಕೊಡಿ. ಏಯ್, ಹಣ ಎಲ್ಲ ಕೊಡಕ ಹಾಕಿಲ್ಲ. ಹಾಗಿದ್ರೆ ನಾನು ಕಲ್ಲಿನ ತೋರ್ಸಲ್ಲ. ಕಾರ್ ನಿಲ್ಸಿ. ಏಯ್, ಏನ್ ಆಟ ಆಡ್ತಿದ್ಯಾ? ಆಟ ಆಡ್ತಿಲ್ಲ ಸಾಹೇಬ್ರೆ, ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗೇನು ನೀವ್ ಮಾತು ಕೊಡ್ತೀರಾ ಇಲ್ವೋ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.